ನನ್ನಿಂದ ನಿಮಗಾಗ್ಲಿ ನಿಮ್ಮಿಂದ ನನಗಾಗ್ಲಿ ಆಗಬೇಕಾಗಿರೋದು ಏನಿಲ್ಲ. ಆಗಬೇಕಾಗಿರೋದು AJ ಲೀಲಾ ಮದುವೆ. ಏನು ಹೇಳ್ತಾ ಇದ್ದೀರಾ ಸರ್? ನಿಮ್ಮನ್ನ ತುಂಬ ಬುದ್ಧಿವಂತರು, ಚಾಲಾಕಿತನ ಇರೋರು ಅಂತ ಅನ್ಕೊಂಡಿದ್ದೆ. ಅಷ್ಟಾದರೂ ಆ ಮದುವೆ ನಿಲ್ಲೋದಕ್ಕೆ ಹೇಗೆ ಬಿಟ್ರಿ? ನಾನೇನು ಮಾಡಲಿ ಸರ್? ನನ್ನ ಕೈನಲ್ಲಿ ಏನಿತ್ತು? AJ ಅವರೇ ಮದುವೆ ಬೇಡ ಅಂದರು, ಕ್ಯಾನ್ಸಲ್ ಮಾಡಿಬಿಟ್ರು. ನಾನು ಎಲ್ಲ ಥರನೂ ಕೇಳಿಕೊಂಡೆ, ಕೂಗಾಡಿದೆ, ಆದರೆ ಏನು ಪ್ರಯೋಜನವೇ ಆಗಲಿಲ್ಲ. AJ ಮುಂದೆ ಕೇಳ್ಕೊಳ್ಳೋದಾಗ್ಲಿ ಕೂಗಾಡೋದಾಗ್ಲಿ ಯಾವುದು ಪ್ರಯೋಜನ ಬರಲ್ಲ. ಅದ್ರ ಬದಲು ಕುತಂತ್ರ ಮಾಡಿದಿದ್ರೆ ಲೀಲಾ ಇಷ್ಟೊತ್ತಿಗೆ ಆ ಮನೆ ಸೊಸೆ ಆಗ್ತಿತ್ತು. ಈಗಲೂ ಕಾಲ ಏನು ಮಿಂಚಿಲ್ಲ. ಲೀಲಾ ಮನೆಗೆ ಸೊಸೆ ಆಗಿ ಹೋಗೋದು, ಆ 3 ಜನ ಸುಸೇಂದ್ರಿಗೆ ಅತ್ತೆ ಆಗಿ ಹೋಗೋದು ನಿಮಗಿಷ್ಟ ತಾನೆ? ಯಾವ ತಾಯಿ ತಾನೆ ತನ್ನ ಮಗಳು ಶ್ರೀಮಂತರ ಮನೆಗೆ ಸೊಸೆಯಾಗಿ ಹೋಗ್ತಾಳೆ ಅಂದರೆ ಬೇಡ ಅಂತಾರೆ? ನನಗೂ ಸರ್, ಇದನ್ನು ನೀವ್ಯಾಕೆ ಕೇಳ್ತಾ ಇದ್ದೀರಾ? ಇದಕ್ಕೂ ನಿಮಗೂ ಏನು ಸಂಬಂಧ? ನನ್ನ ಮಗಳು AJ ಅವ್ರನ್ನ ಮದುವೆ ಆಗಬೇಕು ಅಂತ ನೀವ್ಯಾಕೆ ಇಚ್ಛೆ ಪಡ್ತಾ ಇದ್ದೀರಿ? ಪ್ರಶ್ನೆ ಮಾಡೋದು ನಿಮ್ಮ ಕೆಲಸ ಅಲ್ಲ. ನಾನು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡೋದು ಮಾತ್ರ ನಿಮ್ಮ ಕೆಲಸ. AJ ಲೀಲಾ ಮದುವೆ ಆಗ್ಬೇಕೋ ಬೇಡವೋ? ನಾನೊಬ್ಬ ಪಬ್ಲಿಕ್ ಸರ್ವೆಂಟ್. ನನ್ನ ಜನ ಖುಷಿಯಾಗಿದ್ರೆ ನಾನು ಖುಷಿಯಾಗಿದ್ದಂಗೆ. ಅದರಲ್ಲೂ ಈ ಫ್ಯಾಮಿಲಿಯವ್ರು ನನಗೆ ತುಂಬ ಹತ್ತಿರದವ್ರು ಅನ್ನಿಸ್ತು. ಅಂಥದ್ರಲ್ಲಿ ನಾನು ನಿಮಗೆ ನಿರಾಸೆ ಆಗೋದಕ್ಕೆ ಬಿಡ್ತೀನ? ಅದಕ್ಕೆ AJನ ಲೀಲಾನ ಒಂದು ಮಾಡೋ ಜವಾಬ್ದಾರಿನ ನಾನು ತಗೊಳ್ತಿದ್ದೀನಿ. ಆ ಜವಾಬ್ದಾರಿ ಜೊತೆಯಾಗಿ ನೀವು ಕೈ ಜೋಡಿಸ್ಬೇಕು. ಅಂದರೆ ಈಗಲೂ ನನ್ನ ಮಗಳಿಗೆ ಆ ಮನೆಗೆ ಸೊಸೆಯಾಗಿ ಹೋಗೋ ಅವಕಾಶ ಇದೆ ಅಂತೀರಾ? ಖಂಡಿತ ಇದೆ. ಅದಕ್ಕೆ ನೀವು ಮನ್ಸು ಮಾಡಬೇಕಷ್ಟೆ. ಯಾಕೆ? ನಿಮಗಿಷ್ಟ ಅಲ್ವಾ? ಅಮ್ಮ, ಅದೃಷ್ಟನ ಬೇಡ ಅನ್ನೋರು ಯಾರಾದರೂ ಇರ್ತಾರ ಸರ್? ಆದರೂ ಇದೆಲ್ಲ ಸಾಧ್ಯನಾ ಅಂತ ಅನುಮಾನ ಅಷ್ಟೆ. ಆ ಅನುಮಾನ ನಿಮಗೆ ಬೇಡ. ಆಸೆ ಇದ್ದರೆ ಕೈ ಜೋಡಿಸಿ. ಇಲ್ಲ ಅಂದರೆ ನನಗೇನು ಅಂತ ನಾನು ಕೈ ಚೆಲ್ಲಿ ಹೊರಟೋಗ್ತೀನಿ. ಕೈಗೆ ಬಂದಿರೋ ತುತ್ತು ಬಾಯಿಗೆ ಬರಲಿಲ್ಲ, ಆದರೆ ತುತ್ತು ಇನ್ನೂ ಕೈನಲ್ಲೇ ಇದೆ ಅಂತ ಹೇಳ್ತಿದ್ದೀರಾ. ಕಾಲ ಕೈ ಮೀರೋಕ್ಕೆ ಮುಂಚೆ ಕೈ ಜೋಡಿಸೋದು ಒಳ್ಳೇದಲ್ವ ಸರ್? ನಾನು ನಿನಗೆ ಕೊಟ್ಟದ ಅರ್ಶನಶಾಸ್ತ್ರದ ಬಟ್ಟೆ ಎಲ್ಲಿ ಅದು? ಯಾವ ಬಟ್ಟೆ ಇದೆ? ಏನು ಹೀಗೆ ಹೇಳ್ತಿದ್ಯಾ? ನೀನು ನನ್ನ ರೂಮಿಗೆ ಬಂದಾಗ ನನ್ನ ಅಂತರ ಅರ್ಶನಶಾಸ್ತ್ರದ ಬಟ್ಟೆ ಕೊಟ್ಟನಲ್ಲ ನಿನಗೆ. ಇವಾಗಲೂ ನನಗೆ ಯಾವ ಬಟ್ಟೆ ಅಂತ ಗೊತ್ತಾಗ್ತಿಲ್ಲ. ಅಷ್ಟಕ್ಕೂ ನಾನು ಇವತ್ತು ನಿಮ್ಮ ರೂಮ್ಗೆ ಬಂದಿಲ್ಲ. ಅದು ಅಲ್ಲದೆ ಮೇಡಮ್, ಅವಳು ಇನ್ನೂ ಹೊಸೊಬ್ಳು ಮೇಡಮ್. ಅವಳು ಗೊತ್ತಿಲ್ಲದೆ ಸರಿಯಾದೊಂದು ರಿಹರ್ಸಲ್ ಮಾಡಿಸದೆ ಕರ್ಕೊಂಡ್ಬಂದಿದ್ದೀರಲ್ಲ, ಸೆನ್ಸ್ ಇಲ್ವಾ ನಿಮ್ಗೆ? ಇದೇನು AJ ಮನೆ ಫಂಕ್ಷನ್ ಅನ್ಕೊಂಡ್ರಾ ಅಥವಾ ಬೀದಿಲಿ ನಡೆಯೋ ತಮಟೆ ಡ್ಯಾನ್ಸ್ ಅನ್ಕೊಂಡ್ರಾ? ಸಾಲದಕ್ಕೆ ಇವಳೇ ನಮಗೆ ಮೇನ್ ಡ್ಯಾನ್ಸರು, ಇವಳೇ ಹೀರೋಯಿನು ಅಂತ ಬೇರೆ ಬಿಲ್ಡಪ್ಗಳು ಕೊಟ್ರಿ ಮೇಡಮ್. ಅದು ನಿಮ್ಮನ್ನಲ್ಲ, ನೀವು ಕರ್ಕೊಂಡ್ಬಂದಿದ್ದೀರಲ್ಲ ಇವಳನ್ನ. ನೋಡಕ್ಕ ಅವಳನ್ನ ನಾವೆಷ್ಟು ಬೈತಾ ಇದ್ರು ಮತ್ತೆ ಡ್ಯಾನ್ಸ್ ಮಾಡಕ್ ಹೋಗಿದ್ದಾಳೆ ಬುದ್ಧಿ ಇಲ್ದೆ. ಹೀಗೆ ಬಿಟ್ರೆ ಇಡೀ ಫಂಕ್ಷನ್ ಅನ್ನೇ ಹಾಳು ಮಾಡ್ತಾಳೆ. ನಡೀರಿ, ಅದೇನ್ ಮಾಡ್ತಾಳೆ ನೋಡೋಣ.
ಮದುವೆ ಆಗೋಗ್ಬಿಡುತ್ತೆ ಅಂಥದ್ರಲ್ಲಿ ಎಲ್ಲ ಶಾಸ್ತ್ರಗಳು ನಡೀತಿರುತ್ತೆ ನಿಜ, ಆದರೆ ಮದುವೆ ಆಗೋಗುತ್ತೆ ಅಂತಂದ್ರಲ್ಲ, ಅದಾಗೋದೇ ಆದರೆ ಲೀಲಾ ಜೊತೆಲಿ. ಅದೇ ಅದು ಹೇಗೆ ಅಂತ ನನಗೂ ಗೊತ್ತಾದರೆ ಗೊತ್ತಾಗುತ್ತೆ. ತಲೆಯಲ್ಲಿರೋ ಪ್ಲ್ಯಾನ್ನ ನೀಟಾಗಿ ಎಕ್ಸಿಕ್ಯೂಟ್ ಮಾಡಬೇಕು. ಹಾಗೆ ನಾನು ಎಕ್ಸಿಕ್ಯೂಟ್ ಮಾಡಬೇಕು ಅಂತಂದರೆ ನಾನು ತಲೆ ಓಡಬೇಕು ಅಂದರೆ ಒಂದು ಕಪ್ ಕಾಫಿ ಕುಡಿಬೇಕು. ನಾನು ಕಾಫಿ ಕುಡಿಬೇಕು ಅಂದರೆ ನೀವು ಕಾಫಿ ಮಾಡ್ಕೊಂಡು ಬರಬೇಕು. ಅಯ್ಯೋ ನನ್ನ ಬುದ್ಧಿಗಿಷ್ಟು ನನಗೆ ತೋಚದೇ ಇಲ್ಲ ನೋಡಿ ಸರ್. ಮನೆಗೆ ಬಂದವ್ರನ್ನ ಹಾಗೆ ಕೂರಿಸಿ ಮಾತಾಡ್ತಾ ಇದ್ದೀನಿ. ದೇವ್ರು ಬಂದ ಹಾಗೆ ಬಂದಿದ್ದೀರಾ. ನಿಮಗೆ ಪಂಚಾಮೃತ ನೈವೇದ್ಯ ಮಾಡಿದ್ರೂ ಕಮ್ಮಿನೇ, ಅಂಥದ್ರಲ್ಲಿ ಕಾಫಿ ಕೊಡದೇ ಇರ್ತೀರಾ ಸರ್? 2 ನಿಮಿಷ ಹಿಂಗೆ ಹೋಗಿ ಹಿಂಗೆ ಬಂದ್ಬಿಡ್ತೀನಿ. ಅಷ್ಟರಲ್ಲಿ ಅದೇನೋ ಪ್ಲ್ಯಾನು ಗೀನು ಅಂತ ಯೋಚನೆ ಮಾಡ್ತಿದ್ರಲ್ಲ, ಅದ್ರ ಬಗ್ಗೆ ಸ್ವಲ್ಪ ಸ್ಟ್ರಾಂಗಾಗಿ ಯೋಚನೆ ಮಾಡಿ. ನಾನು ಸ್ಟ್ರಾಂಗಾಗಿ ಕಾಫಿ ಮಾಡ್ಕೊಂಡು ಬಂದ್ಬಿಡ್ತೀನಿ. ಹಾಂ, 1 ನಿಮಿಷ ಸರ್. ಇನ್ಮೇಲೆ ಆಗೋದೆಲ್ಲ ಸ್ಟ್ರಾಂಗಾಗೇ ಆಗುತ್ತೆ. ನಾನು ಬಿಡೋ ಒಂದೊಂದು ಬಾಣನೂ ಲೀಲನ ಕಡೆಯಿಂದ ಏಜೆಗೆ, ಏಜೆ ಕಡೆಯಿಂದ ಲೀಲಾಗಿ ನಾಟುತ್ತೆ. ಅಸ್ತ್ರಗಳೆಲ್ಲ ನನ್ನ ಹೆಸರಲ್ಲಿರುತ್ತೆ. ಯುದ್ಧ ಮಾತ್ರ ಅವರಿಬ್ಬರ ಮಧ್ಯ ಶುರುವಾಗುತ್ತೆ. ಲೂಸಾ ಇಷ್ಟೊತ್ತು ಕೆಸರು ಗದ್ದೆಯಲ್ಲಿ ಓಡೋ ಥರ ಆಡ್ತಿದ್ದಳು. ಈಗ ನೋಡಿದ್ರೆ ಸಕ್ಕದಾಗಿ ಡ್ಯಾನ್ಸ್ ಮಾಡ್ತಿದ್ದಾಳೆ. ಅವಳು ಹಂಗೆಲ್ಲ ಕುಣಿದ್ರೆ ನಾವು ಸುಮ್ಮನೆ ಇರಲ್ಲ ಅಂತ ಅವಳಿಗೆ ಗೊತ್ತಾಯ್ತು ಅನ್ಸುತ್ತೆ. ಅದಕ್ಕೆ ಹೀಗೆ ಕುಣಿತಿದ್ದಾಳೆ.